ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUCಯ ಇಂಗ್ಲೀಷ್ ಗ್ರಾಮರ್ ಕ್ವಶನ್ ನಂಬರ್ 35 ಡೈಲಾಗ್ ರೈಟಿಂಗ್ ನಾವು ನೋಡ್ತಾ ಇದ್ದೇವೆ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಕ್ವಶನ್ ಕೇಳಿ ವಾರ್ಷಿಕ ಪರೀಕ್ಷೆಯಲ್ಲಿ ಆರಾಮಾಗಿ ನೀವು ಈ ಒಂದು ಪ್ರಶ್ನೆಯಲ್ಲಿ 3 ಅಂಕವನ್ನು ಪಡೆದುಕೊಳ್ಳಬಹುದು. ಇಲ್ಲಿ ಬ್ರಾಕೆಟ್ನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. 3 ಬ್ರಾಕೆಟ್ನಲ್ಲಿ ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ, ಇದಕ್ಕೊಂದು ಮಾರ್ಕ್ಸ್, ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ, ಇದಕ್ಕೊಂದು ಮಾರ್ಕ್ಸ್, ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ, ಇದಕ್ಕೊಂದು ಮಾರ್ಕ್ಸ್. ಟೋಟಲ್ ನಿಮಗೆ 3 ಇಲ್ಲಿ ಡ್ಯಾಶ್ ಕೊಟ್ಟಿರ್ತಾರೆ. ಈ 3 ಡ್ಯಾಶ್ ನೀವು ಆನ್ಸರ್ ಮಾಡಿದರೆ 3 ಅಂಕ ಬರುತ್ತೆ ನಿಮಗೆ. ಈ ಆನ್ಸರ್ ಮಾಡಬೇಕಂದ್ರೆ ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರಲ್ಲ, ಇಲ್ಲಿ ಆನ್ಸರ್ ಮಾಡಬೇಕಂದ್ರೆ ಇಲ್ಲಿ ಬ್ರಾಕೆಟ್ನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಪ್ಲಸ್ ಇಲ್ಲಿ ಬ್ರಾಕೆಟ್ನಲ್ಲಿ ಏನು ನಮಗೆ ಕೊಟ್ಟಿರ್ತಾರಲ್ಲ, ಇದು ಯಾವ ಒಂದು ವಿಷಯ ಮೇಲೆ ಅವರು ಮಾತನಾಡುತ್ತಿದ್ದಾರೆ, ಕನ್ವರ್ಸೇಷನ್ ಯಾವ ಒಂದು ವಿಷಯ ಮೇಲೆ ಆಗ್ತಾ ಇದೆ. ಇಲ್ಲಿ ಪೇರೆಂಟ್ ಮತ್ತು ಪ್ರಿನ್ಸಿಪಲ್ ಅವರು ಮಾತನಾಡ್ತಾ ಇದ್ದಾರೆ ಇಬ್ಬರು, ಆಯಿತಾ. ಸೊ ಹೀಗೆ ಇಲ್ಲಿ ಯಾವ ಒಂದು ವಿಷಯ ಬಗ್ಗೆ ಅವರು ಮಾತನಾಡುತ್ತಿದ್ದಾರೆ ಅಂತ ಇಲ್ಲಿ ಕನ್ವರ್ಸೇಷನ್ ಕೊಟ್ಟಿರ್ತಾರೆ, ಆಯಿತಾ. ಆ್ಯಟ್ ಪ್ರಿನ್ಸಿಪಲ್ ಚೇಂಬರ್ ಕನ್ವರ್ಸೇಷನ್ ಬಿಟ್ವೀನ್ ಪ್ರಿನ್ಸಿಪಲ್, ಇಲ್ಲಿ ಪೇರೆಂಟ್ ಅಂತ ಕೊಟ್ಟಿದ್ದಾರೆ, ಆಯಿತಾ. ಸಂಪೂರ್ಣವಾಗಿ ಮೊದಲಿಗೆ ಈ ಒಂದು ಪ್ರಶ್ನೆ ಓದಬೇಕು. ಇಲ್ಲಿ ನಮಗೆ ಆ್ಯಟ್ ಪ್ರಿನ್ಸಿಪಲ್ ಚೇಂಬರ್ ಕನ್ವರ್ಸೇಷನ್ ಬಿಟ್ವೀನ್ ದ ಪ್ರಿನ್ಸಿಪಲ್ ಆ್ಯಂಡ್ ಪೇರೆಂಟ್ ಅಂತ ಏನು ಕೊಟ್ಟಿದ್ದಾರೆ, ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿ ಕೊಡಲಿಲ್ಲ ಅಂದರೆ ನಾವು ಸಂಪೂರ್ಣವಾಗಿ ಮೊದಲಿಗೆ ಪ್ರಶ್ನೆ ಓದಬೇಕು. ಇಲ್ಲಿ ಮಿಡಲ್ನಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ ಯಾವ ಒಂದು ವಿಷಯ ಮೇಲೆ ಒಳಗೊಂಡಿದೆ ಅಂತ, ಆಯಿತಾ. ಇಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಇವಾಗ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡೋಣ. ಮೊದಲಿಗೆ ಇಲ್ಲಿ ಪೇರೆಂಟ್ ಅವರು ಬರ್ತಾರೆ ಸ್ಕೂಲ್ಗೆ ಅಥವಾ ಕಾಲೇಜಿನಲ್ಲಿ, ಬಂದ ತಕ್ಷಣ ಏನಂತಾರೆ ಅವರು, ಮೇ ಐ ಕಮ್ ಇನ್ ಮೇಡಮ್ ಅಂತ ಅವರು ಕೇಳ್ತಾರೆ, ಆಯಿತಾ. ಇವಾಗ ಪ್ರಿನ್ಸಿಪಲ್ ಆನ್ಸರ್ ಮಾಡಬೇಕಂದ್ರೆ ಇಲ್ಲಿ ಬ್ರಾಕೆಟ್ನಲ್ಲಿ ಏನು ಕೊಟ್ಟಿದ್ದಾರೆ, ಗಿವಿಂಗ್ ಪರ್ಮಿಷನ್, ಅವರಿಗೆ ಪರ್ಮಿಷನ್ ಕೊಡಬೇಕು. ಯಾರು? ಪ್ರಿನ್ಸಿಪಲ್. ಇಲ್ಲಿ ನಾವು ಏನು ಬರೀಬೇಕು, ಬ್ರಾಕೆಟ್ನಲ್ಲಿ ಏನು ಕೊಟ್ಟಿದ್ದಾರೆ, ಗಿವಿಂಗ್ ಪರ್ಮಿಷನ್ ಅಂತಿದ್ದಾರೆ. ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರಲ್ಲ, ಇಲ್ಲಿ ಏನು ಬರೀಬೇಕು ನಾವು, ಎಸ್ ಪ್ಲೀಸ್ ಕಮ್ ಇನ್ ಅಂತ ಹೇಳಬೇಕು. ಯಾಕೆಂದರೆ ಪೇರೆಂಟ್ ಬಂದಿದ್ದಾರೆ, ಮೇ ಐ ಕಮ್ ಇನ್ ಮೇಡಮ್ ಅಂತ ಕೇಳಿದ್ದಾರೆ. ಯಾರು? ಪೇರೆಂಟ್ ಅವರು, ಕ್ವಶನ್ ಮಾರ್ಕ್, ಆಯಿತಾ. ಇವ್ರೇನು ಹೇಳಬೇಕು ಇಲ್ಲಿ ಡ್ಯಾಶ್ನಲ್ಲಿ, ಎಸ್ ಪ್ಲೀಸ್ ಕಮ್ ಇನ್ ಅಂತ ಹೇಳಬೇಕು ಪ್ರಿನ್ಸಿಪಲ್, ಆಯಿತಾ. 1 ಮಾರ್ಕ್ಸ್ ಬಂತು ನಿಮಗೆ ಇಲ್ಲಿ. ಇವಾಗ ಇಲ್ಲಿ ಪೇರೆಂಟ್ ಅವರು ಏನು ಹೇಳ್ತಾರೆ, ಐ ಎಮ್ ಅಂತ ಎಷ್ಟೋ ಕೊಟ್ಟಿದ್ದಾರೆ. ಇಲ್ಲಿ ಐ ಎಮ್ ಅಂತ ಏನು ಕೊಟ್ಟಿದ್ದಾರಲ್ಲ, ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ, ಇಲ್ಲಿ ಇಂಟ್ರೊಡ್ಯೂಸಿಂಗ್ ಅಂತ ಕೊಟ್ಟಿದ್ದಾರೆ. ಇನ್ಕ್ವೈರಿಂಗ್ ಅಬೌಟ್ ಹೀಸ್ ಡಾಟರ್ ಅಂದಿದ್ದಾರೆ, ಇಲ್ಲಿ ಡಾಟರ್ ಅಂದಿದ್ದಾರೆ. ಸೊ ಅದಕ್ಕೆ ಇಲ್ಲಿ ನಾವು ಏನು ಬರೀಬೇಕು, ಆಯಿತಾ. ಇಲ್ಲಿ ಐ ಆಮ್ ಅಂತ ಏನು ಕೊಟ್ಟಿದ್ದಾರಲ್ಲ, ಇಲ್ಲಿ ಏನು ಬರೀಬೇಕು, ಐ ಆಮ್ ದ ಫಾದರ್ ಆಫ್ ದೀಪಾ, ಇಲ್ಲಾಂದರೆ ಶ್ರುತಿ, ಯಾವುದಾದ್ರು ಒಂದು ಹೆಸರು ತೆಗೆದುಕೊಳ್ಳಿ, ಫ್ರಾಮ್ ಕ್ಲಾಸ್ 12th ಅಂತ ಈ ರೀತಿ ಬರೀಬೇಕು. ಐ ಆಮ್ ದ ಫಾದರ್ ಆಫ್ ದೀಪಾ ಫ್ರಾಮ್ ಕ್ಲಾಸ್ 12th ಅಂತ ಈ ರೀತಿ ಬರೀಬೇಕು. ಯಾಕಂದರೆ ಇಂಟ್ರೊಡ್ಯೂಸಿಂಗ್ ಅಂದಿದ್ದಾರೆ, ಪೇರೆಂಟ್ ಅವರು ಹೇಳಬೇಕಲ್ಲ ಪ್ರಿನ್ಸಿಪಲ್ ಅವರಿಗೆ, ಐ ಆಮ್ ದ ಫಾದರ್ ಆಫ್ ದೀಪಾ ಫ್ರಾಮ್ ಕ್ಲಾಸ್ 12th ಅಂತ ಹೇಳಬೇಕು, ಆಯಿತಾ. ನಾನು ದೀಪಾ ಅವರ ತಂದೆ, ಫ್ರಾಮ್ ಕ್ಲಾಸ್ 12th ಇಂದ ಈ ರೀತಿ ಹೇಳಬೇಕು. ಆವಾಗ ಪ್ರಿನ್ಸಿಪಲ್ ಅವರು ಏನು ಹೇಳ್ತಾರೆ, ನೈಸ್ ಬಿ ಸೀಟೆಡ್ ಸರ್ ಅಂತ ಹೇಳ್ತಾರೆ, ಆಯಿತಾ. 12th ಕ್ಲಾಸ್ನಲ್ಲಿ ನನ್ನ ಮಗಳು ಸ್ಟಡಿ ಮಾಡ್ತಾ ಇದ್ದಾಳೆ ಅಂತ ಅವರು ಪೇರೆಂಟ್ಸ್ ಅವರು ಹೇಳ್ತಾರೆ. ಪ್ರಿನ್ಸಿಪಲ್ ಅವರು ಏನು ಹೇಳ್ತಾರೆ, ನೈಸ್ ಬಿ ಸೀಟೆಡ್ ಸರ್ ಅಂತ, ಕುಳಿತುಕೊಳ್ಳಿ ಸರ್ ಅಂತ ಅವರು ಹೇಳ್ತಾರೆ. ಯಾರು? ಪ್ರಿನ್ಸಿಪಲ್. ಯಾರಿಗೆ? ಪೇರೆಂಟ್ಸ್ ಅವರಿಗೆ. ಆವಾಗ ಇಲ್ಲಿ ಪೇರೆಂಟ್ಸ್ ಅವರು ಏನು ಹೇಳ್ತಾರೆ, ಮತ್ತೆ ಡ್ಯಾಶ್ ಕೊಟ್ಟಿದ್ದಾರೆ, ಇನ್ಕ್ವೈರಿಂಗ್ ಅಬೌಟ್ ಹೀಸ್ ಡಾಟರ್ಸ್ ಪ್ರೋಗ್ರೆಸ್, ಅಂದರೆ ಡಾಟರ್ ಬಗ್ಗೆ ಕೇಳಬೇಕು. ಇವಾಗ ಯಾವ ರೀತಿಯಲ್ಲಿ ಸ್ಟಡಿ ಆಗ್ತಾ ಇದೆ ನನ್ನ ಮಗಳದು ಅಂತ ಕೇಳ್ತಾರೆ. ಯಾರು? ಪೇರೆಂಟ್ಸ್ ಅವರು. ಇಲ್ಲಿ ಏನು ಬರೀಬೇಕು, ಇವಾಗ ಡ್ಯಾಶ್ ಕೊಟ್ಟಿದ್ದಾರೆ ನೋಡಿ, ಇನ್ಕ್ವೈರಿಂಗ್ ಅಬೌಟ್ ಹೀಸ್ ಡಾಟರ್ಸ್ ಅಂದಿದ್ದಾರೆ, ಡಾಟರ್ಸ್ ಪ್ರೋಗ್ರೆಸ್, ಆಯಿತಾ. ನನ್ನ ಮಗಳು ಸ್ಟಡಿ ಹೇಗೆ ನಡೀತಾ ಇದೆ ಅಂತ ಇಲ್ಲಿ ಕೇಳಿದ್ದಾರೆ. ಯಾರು? ಪೇರೆಂಟ್ ಅವರು. ಯಾರಿಗೆ? ಪ್ರಿನ್ಸಿಪಲ್ ಅವರಿಗೆ. ಇಲ್ಲಿ ಆನ್ಸರ್ ಅಂತರೂ ಕೊಟ್ಬಿಟ್ಟಿದ್ದಾರೆ, ಪ್ರಿನ್ಸಿಪಲ್ ಅವರು ಹೇಳಿಬಿಟ್ಟಿದ್ದಾರೆ. ಸೊ ಇಲ್ಲಿ ಮ್ಯಾಚ್ ಮಾಡಿಸ್ಬೇಕು ಅಷ್ಟೇ, ಮತ್ತೇನಿಲ್ಲ. ಇಲ್ಲಿ ಪ್ರಿನ್ಸಿಪಲ್ ಅವರು ಹೇಳಿಬಿಟ್ಟಿದ್ದಾರೆ, ಇಲ್ಲಿ ಬ್ರಾಕೆಟ್ನಲ್ಲಿ ಇನ್ಕ್ವೈರಿಂಗ್ ಅಬೌಟ್ ಹೀಸ್ ಡಾಟರ್ ಪ್ರೋಗ್ರೆಸ್, ಇಲ್ಲಿ ಪೇರೆಂಟ್ ಅವರು ಏನು ಹೇಳಬೇಕು, ಇಲ್ಲಿ ಆನ್ಸರ್ ಅಂತೂ ಕೊಟ್ಬಿಟ್ಟಿದ್ದಾರೆ. ಯಾರು? ಪ್ರಿನ್ಸಿಪಲ್ ಅವ್ರದ್ದು. ಇಲ್ಲಿ ಏನು ಬರೀಬೇಕು, ಇವಾಗ ಪೇರೆಂಟ್ ಅವರು ಕೇಳಬೇಕಲ್ಲ ನನ್ನ ಮಗಳು ಸ್ಟಡಿ ಹೇಗೆ ನಡೀತಾ ಇದೆ ಅಂತ. ಇಲ್ಲಿ ಏನು ಕೇಳಬೇಕು, ಹೌ ಈಸ್ ಮೈ ಡಾಟರ್ ಪರ್ಫಾರ್ಮಿಂಗ್ ಇನ್ ಹರ್ ಸ್ಟಡೀಸ್ ಅಂತ ಇಲ್ಲಿ ಈ ರೀತಿ ಕ್ವಶನ್ ಮಾರ್ಕ್ ಕೇಳಬೇಕು, ಆಯಿತಾ. ಹೌ ಈಸ್ ಮೈ ಡಾಟರ್ ಪರ್ಫಾರ್ಮಿಂಗ್ ಇನ್ ಹರ್ ಸ್ಟಡೀಸ್ ಅಂತ ಈ ರೀತಿ ಕೇಳಬೇಕು, ಆಯಿತಾ. ಹೌ ಈಸ್ ಮೈ ಡಾಟರ್ ಪರ್ಫಾರ್ಮಿಂಗ್ ಇನ್ ಹರ್ ಸ್ಟಡೀಸ್ ಅಂತ ಇಲ್ಲಿ ಕ್ವಶನ್ ಮಾರ್ಕ್ ಕೇಳಬೇಕು. ಯಾರಿಗೆ? ಪ್ರಿನ್ಸಿಪಲ್ ಅವರಿಗೆ. ಪೇರೆಂಟ್ ಅವರು ಪ್ರಿನ್ಸಿಪಲ್ ಅವರಿಗೆ ಕೇಳ್ತಾರೆ, ಹೌ ಈಸ್ ಮೈ ಡಾಟರ್ ಪರ್ಫಾರ್ಮಿಂಗ್ ಇನ್ ಹರ್ ಸ್ಟಡಿ ಅಂತ ಕೇಳ್ತಾರೆ, ಕ್ವಶನ್ ಮಾರ್ಕ್. ಇಲ್ಲಿ ಪ್ರಿನ್ಸಿಪಲ್ ಅವರು ಹೇಳಿಬಿಟ್ಟಿದ್ದಾರೆ, ಅವರೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಅವರೇ ಆನ್ಸರ್ ಕೊಟ್ಬಿಟ್ಟಿದ್ದಾರೆ. ಏನಂತ, ಸಿ ಈಸ್ ಎ ರೆಸ್ಪಾನ್ಸಿಬಲ್ ಸ್ಟೂಡೆಂಟ್, ಒಬ್ಬಳು ಜವಾಬ್ದಾರಿಯ ವಿದ್ಯಾರ್ಥಿ. ಸಿ ಸ್ಟಡೀಸ್ ವೆಲ್, ಚೆನ್ನಾಗಿ ಅವಳದು ಸ್ಟಡಿ ಆಗ್ತಾ ಇದೆ ಅಂತ ಅವರು ಹೇಳ್ತಾರೆ. ಯಾರು? ಪ್ರಿನ್ಸಿಪಲ್ ಅವರು. ಸಿ ಈಸ್ ಎ ರೆಸ್ಪಾನ್ಸಿಬಲ್ ಸ್ಟೂಡೆಂಟ್, ಸಿ ಈಸ್ ಸ್ಟಡೀಸ್ ವೆಲ್ ಅಂತ ಈ ರೀತಿ ಮಾಡೋದರಿಂದ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಮ್ಯಾಚ್ ಮಾಡಿಸ್ಬೇಕು ಅಷ್ಟೇ, ಮತ್ತೇನಿಲ್ಲ. ಎಲ್ಲೆಲ್ಲಿ ಹೇಗೆ ಬರೀಬೇಕಂತ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನೊಂದು ಪ್ರಾಬ್ಲಮ್ ನೋಡೋಣ ಬನ್ನಿ ಸ್ನೇಹಿತರೆ, ನಿಮಗೆ ಡೀಪ್ ಆಗಿ ಗೊತ್ತಾಗ್ಬಿಡುತ್ತೆ. ಈ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಇಲ್ಲಿ ಕನ್ವರ್ಸೇಷನ್ ಆಗ್ತಾ ಇದೆ ಬಿಟ್ವೀನ್ ಕಾಲೇಜ್ ಟೂರ್ ಸೆಕ್ರೆಟರಿ ಮತ್ತು ಪ್ರಿನ್ಸಿಪಲ್ ಮಾತನಾಡ್ತಿದ್ದಾರೆ. ಟೂರ್ ಸೆಕ್ರೆಟರಿ ಬರ್ತಾರೆ ಪ್ರಿನ್ಸಿಪಲ್ ಮುಂದೆ ಬಂದು, ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾರೆ ಟೂರ್ ಸೆಕ್ರೆಟರಿ ಹೇಳಿದ ತಕ್ಷಣ ಗುಡ್ ಮಾರ್ನಿಂಗ್
ಪ್ರಿನ್ಸಿಪಲ್ ಅವರು ರಿಪ್ಲೈ ಕೊಡಬೇಕಲ್ಲ ಆಯಿತಾ. ಗುಡ್ ಮಾರ್ನಿಂಗ್ ಹೇಳಿದ ತಕ್ಷಣ ಪ್ರಿನ್ಸಿಪಲ್ ಅವರು ಇಲ್ಲಿ ರಿಪ್ಲೈ ಆಗಿರ್ಬೋದು, ಗ್ರೇಟಿಂಗ್ ಆಗಿರ್ಬೋದು ಒಂದೇ. ಇಲ್ಲಿ ರೆಸ್ಪಾಂಡಿಂಗ್ ಅಂದಿದ್ದಾರೆ ನೋಡಿ, ಅವರು ಗುಡ್ ಮಾರ್ನಿಂಗ್ ಹೇಳಿದ್ದಾರೆ. ಯಾರು? ಸೆಕ್ರೆಟ್ರಿ. ಇವರು ರಿಪ್ಲೈ ಕೊಡಬೇಕು. ಇವಾಗ ರಿಪ್ಲೈ ಆಗಿರ್ಬೋದು, ಗ್ರೇಟಿಂಗ್ ಆಗಿರ್ಬೋದು ಎಲ್ಲ ರೆಸ್ಪಾಂಡಿಂಗ್ ಆಗಿರ್ಬೋದು ಎಲ್ಲ ಒಂದೇ. ಇಲ್ಲಿ ವೆರಿ ಗುಡ್ ಮಾರ್ನಿಂಗ್ ಅಂತ ಬರೀಬೇಕು. ಟೆಲ್ ಮಿ ವಾಟ್ ಈಸ್ ದ ಮ್ಯಾಟರ್ ಹೇರ್, ಆಯಿತಾ. ಹೇಳಿ ಇಲ್ಲಿ ಏಕೆ ಬಂದಿರುವುದು, ವಿಷಯ ಏನು ಅಂತ ಈ ರೀತಿ ಕೇಳ್ತಾರೆ ಯಾರೋ ಪ್ರಿನ್ಸಿಪಲ್ ಅವರು. ಆವಾಗ ಇಲ್ಲಿ ಟೂರ್ ಸೆಕ್ರೆಟ್ರಿ ನೋಡಿ, ಇವಾಗ ಟೆಲ್ ಮಿ ವಾಟ್ ಈಸ್ ದ ಮ್ಯಾಟರ್ ಹೇರ್ ಅಂತ ಅಂದರೆ ಇಲ್ಲಿ ಏಕೆ ಬಂದಿರಿ, ಏನು ವಿಷಯ ಅಂತ ಬರೆಯೋದಕ್ಕಿಂತ ಮುಂಚೆ ನಿಮಗೆ ವಿಷಯ ಹೇಗೆ ಗೊತ್ತಾಗಬೇಕಂದ್ರೆ ಇಲ್ಲಿ ಟೂರ್ ಸೆಕ್ರೆಟ್ರಿ ಕೆಳಗಡೆ ಹೇಳಿದ್ದಾರೆ ನೋಡಿ, ಸರ್ ಸ್ಟೂಡೆಂಟ್ಸ್ ವಿಶ್ ಟು ಗೋ ಫಾರ್ ಎ ಟ್ರಿಪ್ ಸರ್ ಅಂತ, ಆಯಿತಾ. ಟ್ರಿಪ್ಗೆ ಹೋಗಲು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಅವರು ಟೂರ್ ಸೆಕ್ರೆಟ್ರಿ, ಆಯಿತಾ. ಇಲ್ಲಿ ಗುಡ್ ಮಾರ್ನಿಂಗ್ ಟೆಲ್ ಮಿ ವಾಟ್ ಈಸ್ ದ ಮ್ಯಾಟರ್ ಹೇರ್ ಅಂತ ಬರೀಬೇಕು. ಇವಾಗ ಇಲ್ಲಿ ಪ್ರಿನ್ಸಿಪಲ್ ಅಂತ ಕೊಟ್ಟಿದ್ದಾರೆ, ಡ್ಯಾಶ್ ಕೊಟ್ಟಿದ್ದಾರೆ, ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್. ಇವಾಗ ಇಲ್ಲಿ ಡ್ಯಾಶ್ ಏನು ಕೊಟ್ಟಿದ್ದಾರೆ ನೋಡಿ, ಆಸ್ಕಿಂಗ್ ಫಾರ್ ಇನ್ಫಾರ್ಮೇಷನ್. ಇಲ್ಲಿ ನೀವೇನು ಬರೀಬೇಕು ಇವಾಗ, ವೆನ್ ಆ್ಯಂಡ್ ಅಂದರೆ ಯಾವಾಗ ಮತ್ತು ವೇರ್ ಅಂದರೆ ಎಲ್ಲಿ ಹೋಗ್ತಾ ಇದ್ದೀರಾ ನೀವು, ಎಲ್ಲಿ ಪ್ಲ್ಯಾನ್ ಹಾಕಿದ್ದೀರಾ, ಈ ರೀತಿ ಬರೀಬೇಕು. ಇಂಗ್ಲೀಷ್ನಲ್ಲಿ ಬರೀಬೇಕು ಅಷ್ಟೇ, ಮತ್ತೇನಿಲ್ಲ. ವೆನ್ ಆ್ಯಂಡ್ ವೇರ್ ಆರ್ ಯು ಪ್ಲ್ಯಾನಿಂಗ್ ಟು ಗೋ ಅಂತ ಈ ರೀತಿ ಕ್ವಶನ್ ಮಾರ್ಕ್ ಕೇಳಬೇಕು. ಪ್ರಿನ್ಸಿಪಲ್ ಅವರು ಕೇಳಬೇಕು, ವೆನ್ ಯಾವಾಗ ಹೋಗ್ತಾ ಇದ್ದೀರಾ ಮತ್ತು ವೇರ್ ಎಲ್ಲಿ, ನೀವು ಎಲ್ಲಿ ಪ್ಲ್ಯಾನಿಂಗ್ ಮಾಡಿದ್ದೀರಾ, ಆಯಿತಾ. ವೆನ್ ಆ್ಯಂಡ್ ವೇರ್ ಆರ್ ಯು ಪ್ಲ್ಯಾನಿಂಗ್ ಟು ಗೋ ಅಂತ ಈ ರೀತಿ ಬರೀಬೇಕು. ಇವಾಗ ಫಾರ್ 3 days ಅಂತ ಇಲ್ಲಿ ಟೂರ್ ಸೆಕ್ರೆಟರಿ ಹೇಳ್ತಾರೆ, ಆಯಿತಾ. ಪ್ರಿನ್ಸಿಪಲ್ ಅವರು ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ, ಇಲ್ಲಿ ಡಿಸ್ಅಗ್ರಿ ಅಂದಿದ್ದಾರೆ. ಇಲ್ಲಿ ಡಿಸ್ಅಗ್ರಿ ಅಂದಿದ್ದಾರೆ, ನಿರಾಕರಿಸಬೇಕು ಅಂದರೆ ಬೇಡ ಅಂತ, ಆಯಿತಾ. ಡಿಸ್ಅಗ್ರಿ ಅಂದಿದ್ದಾರೆ. ಸೊ ಇಲ್ಲಿ ಪ್ರಿನ್ಸಿಪಲ್ ಡ್ಯಾಶ್ ಕೊಟ್ಟಿದ್ದಾರೆ, ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಡಿಸ್ಅಗ್ರಿ ಅಂದಿದ್ದಾರೆ. ಡಿಸ್ಅಗ್ರಿ ಅಂದರೆ ಇದು ಅಂದರೆ ಫಾರ್ 3 days ಏನಿದೆ ದ್ಯಾಟ್ ಈಸ್ ಟೂ ಲಾಂಗ್ ಅಂತ ಬರೀಬೇಕು, ಆಯಿತಾ. ದ್ಯಾಟ್ ಈಸ್ ಟೂ ಲಾಂಗ್. ಐ ಕ್ಯಾನ್ ಪರ್ಮಿಟ್ ಅಂದರೆ ಪರ್ಮಿಷನ್ ಮಾಡ್ತೀನಿ, ಫಾರ್ 1 day ಓನ್ಲಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1 day ಅಂತ ಈ ರೀತಿ. ಅಂದರೆ 3 days ಹೋಗಲು ಅವರು ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ ನನಗೆ ಅಂತ ಟೂರ್ ಸೆಕ್ರೆಟರಿ ಅವರು ಹೇಳ್ತಾರೆ, ಫಾರ್ 3 days ಸರ್ ಅಂತ. ಇವರು ಪ್ರಿನ್ಸಿಪಲ್ ಅವರು ಏನು ಹೇಳಬೇಕು, 3 days ಆಗಲ್ಲ, ಆಯಿತಾ. ದ್ಯಾಟ್ ಈಸ್ ಟೂ ಲಾಂಗ್ ಅಂತ ಬರೀಬೇಕು ಇಲ್ಲಿ, ಆಯಿತಾ. ದ್ಯಾಟ್ ಈಸ್ ಟೂ ಲಾಂಗ್ ಅಷ್ಟೇ ಬರೀಬೇಕು. ಅವರು ಕೊಟ್ಟುಬಿಟ್ಟಿದ್ದಾರೆ ಮುಂದಗಡೆ ಏನಂತ, ಐ ಕ್ಯಾನ್ ಪರ್ಮಿಟ್ ಅಂದರೆ ನಾನು ನಿಮಗೆ ಪರ್ಮಿಷನ್ ಕೊಡ್ತೀನಿ, ಆಯಿತಾ. ಯು ಫಾರ್ 1 day ಓನ್ಲಿ, ಆಯಿತಾ. 1 day ಓನ್ಲಿ ನಾನು ನಿಮಗೆ ಪರ್ಮಿಷನ್ ಕೊಡ್ತೀನಿ ಅಂತ ಈ ರೀತಿ ಹೇಳ್ತಾರೆ. ಅವಾಗ ಟೂರ್ ಸೆಕ್ರೆಟರಿ ಅವರು ಏನು ಹೇಳ್ತಾರೆ, ಕೊನೆಯಲ್ಲಿ 1 day ನಾನು ಅಷ್ಟೇ ಪರ್ಮಿಷನ್ ಮಾಡ್ತೀನಿ ಅಂತ ಅವರು ಹೇಳ್ತಾರೆ, ಆಯಿತಾ. ಪ್ರಿನ್ಸಿಪಲ್ ಅವರು ಇವಾಗ ಟೂರ್ ಸೆಕ್ರೆಟರಿ ಅವರು ಕೊನೆಯಲ್ಲಿ ಐ ವಿಲ್ ಇನ್ಫಾರ್ಮ್ ದ ಸ್ಟೂಡೆಂಟ್ಸ್ ಸರ್, ನಾನು ಅವರಿಗೆ ಇನ್ಫಾರ್ಮ್ ಮಾಡ್ತೀನಿ ಸ್ಟೂಡೆಂಟ್ಸ್ ಅವರಿಗೆ, ಅವರು ಈ ರೀತಿ ಹೇಳ್ತಾರೆ, ಯಾರು? ಟೂರ್ ಸೆಕ್ರೆಟರಿ. ಸೊ ಈ ರೀತಿ ಆಗಿರುತ್ತೆ ಈ ಒಂದು ಪ್ರಶ್ನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಗಿದೆ ಅಂತ ಅನ್ಕೊಂಡಿನಿ. ಇವಾಗ ಇನ್ನೊಂದು ಕ್ವಶನ್ ನೋಡೋಣ ಬನ್ನಿ. ಆಟ್ ಎ ಶೋರೂಮ್ನಲ್ಲಿ ಕನ್ವರ್ಸೇಷನ್ ಆಗ್ತಾ ಇದೆ. ಸೇಲ್ಸ್ ಮ್ಯಾನೇಜರ್ ಮತ್ತು ಕಸ್ಟಮರ್ ಮಾತನಾಡ್ತಾ ಇದ್ದಾರೆ ಇಬ್ಬರು. ಸೇಲ್ಸ್ ಮ್ಯಾನೇಜರ್ ಹೆಲೋ ಸರ್ ಅಂತಾರೆ, ಆಯಿತಾ. ಇಲ್ಲಿ ಡ್ಯಾಶ್ ಕೊಟ್ಟಿದಾರಲ್ಲ, ಇಲ್ಲಿ ಆಫರಿಂಗ್ ಹೆಲ್ಪ್ ಅಂತ ಇದೆ. ಆಫರಿಂಗ್ ಹೆಲ್ಪ್ ಅಂದರೆ ಇಲ್ಲಿ ಏನಂತ ಬರೀಬೇಕು, ವಾಟ್ ಕ್ಯಾನ್ ಐ ಡೂ ಫಾರ್ ಯು, ಆಯಿತಾ. ನಾವು ನಿಮಗೆ ಏನು ಸಹಾಯ ಮಾಡಬಹುದು ಅಂತ ಈ ರೀತಿ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತ ಬರೀರಿ, ಆಯಿತಾ. ನಾನು ನಿಮಗೆ ಏನು ಸಹಾಯ ಮಾಡಬಹುದು ಅಂತ ಈ ರೀತಿ ಬರೆದ ತಕ್ಷಣ ಇಲ್ಲಿ ಕಸ್ಟಮರ್ ಹೇಳ್ತಾರೆ ಏನಂತ, ಐ ವಾಂಟ್ ಟು ಬೈ ಎ ಸ್ಕೂಟರ್, ಆಯಿತಾ. ಐ ವಾಂಟ್ ಟು ಬೈ, ಆಯಿತಾ. ನಾನು ಸ್ಕೂಟರ್ ಖರೀದಿ ಮಾಡೋಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಈ ರೀತಿ ನಮಗೆ ಅರ್ಥ ಕೊಡುತ್ತೆ, ಆಯಿತಾ. ಐ ವಾಂಟ್ ಟು ಬೈ ಎ ಸ್ಕೂಟರ್. ಆವಾಗ ಸೇಲ್ಸ್ ಮ್ಯಾನೇಜರ್ ಅವರು ಏನು ಹೇಳ್ತಾರೆ, ಇಲ್ಲಿ ಡ್ಯಾಶ್ ಕೊಟ್ಟಿದ್ದಾರೆ, ಇಲ್ಲಿ ಆಸ್ಕಿಂಗ್ ಅಬೌಟ್ ಮಾಡೆಲ್ ಯಾವುದು, ಆಸ್ಕಿಂಗ್ ಫಾರ್ ಮಾಡೆಲ್, ಯಾವ ಒಂದು ಮಾಡೆಲ್ ನಿಮಗೆ ಬೇಕಾಗಿದೆ ಅಂತ ಅವರು ಕೇಳ್ತಾರೆ. ಯಾವ ಒಂದು ಮಾಡೆಲ್ ಬೇಕಾಗಿದೆ ಅಂತ ಇಲ್ಲಿ ಕೇಳಬೇಕು. ಯಾರು? ಸೇಲ್ಸ್ ಮ್ಯಾನೇಜರ್. ಯಾರಿಗೆ? ಕಸ್ಟಮರ್. ಇಲ್ಲಿ ಏನಂತ ಬರೀಬೇಕು, ವಿಚ್ ಮಾಡೆಲ್ ವುಡ್ ಯು ಲೈಕ್ ಟು ಪರ್ಚೇಸ್, ಆಯಿತಾ. ನೋಡಿ, ವಿಚ್ ಮಾಡೆಲ್ ವುಡ್ ಯು ಲೈಕ್ ಟು ಪರ್ಚೇಸ್, ಯಾವ ಒಂದು ಮಾಡೆಲ್ ನೀವು ಲೈಕ್ ಮಾಡ್ತೀರಾ ಪರ್ಚೇಸ್ ಮಾಡೋಕ್ಕೆ ಅಂತ ಈ ರೀತಿ, ಆಯಿತಾ. ವಿಚ್ ಮಾಡೆಲ್ ವುಡ್ ಯು ಲೈಕ್ ಟು ಪರ್ಚೇಸ್ ಅಂತ ಬರೀಬೇಕು, ಆಯಿತಾ. ಬರೆದ ನಂತರ ಕಸ್ಟಮರ್ ಏನು ಹೇಳ್ತಾನೆ, ಐ ವಾಂಟ್ ಟು ಬೈ ಹೋಂಡಾ ಆ್ಯಕ್ಟಿವಾ, ಆಯಿತಾ. ಹೋಂಡಾ ಆ್ಯಕ್ಟಿವಾ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಸೇಲ್ಸ್ ಮ್ಯಾನೇಜರ್ ಅವರು ಇಲ್ಲಿ ಆನ್ಸರ್ ಮಾಡಬೇಕಂದ್ರೆ ಬ್ರ್ಯಾಕೆಟ್ನಲ್ಲಿ ಏನಂದಿದ್ದಾರೆ, ಆಸ್ಕಿಂಗ್ ಫಾರ್ ಕಲರ್ ಸೆಲೆಕ್ಷನ್. ಹೋಂಡಾ ಅವೈಲೇಬಲ್ ಇದೆ ಅವ್ರ ಹತ್ರ ಆಲ್ರೆಡಿ, ಆಯಿತಾ. ಸೇಲ್ಸ್ ಮ್ಯಾನೇಜರ್ ಅವರು ಏನು ಹೇಳ್ತಾರೆ, ಆಸ್ಕಿಂಗ್ ಫಾರ್ ಕಲರ್ ಸೆಲೆಕ್ಷನ್, ಕಲರ್ ಯಾವ್ದು ಬೇಕಂತ ಅವರು ಹೇಳ್ತಾರೆ. ವಾಟ್ ಕಲರ್ ವುಡ್ ಯು ಲೈಕ್ ಅಂತ ಕೇಳ್ತಾರೆ ಸೇಲ್ಸ್ ಮ್ಯಾನೇಜರ್. ಯಾರಿಗೆ? ಕಸ್ಟಮರ್ಗೆ. ಐ ವಿಲ್ ಗೋ ಫಾರ್ ರಾಯಲ್ ಬ್ಲೂ ಕಲರ್ ಅಂತ ಈ ರೀತಿ ಮುಗಿಸ್ಬಿಡ್ತಾರೆ ಅವರು ಕನ್ವರ್ಸೇಷನ್. ನಿಮ್ಮ 3 ಅಂಕ ನಿಮಗೆ ಸುಲಭವಾಗಿ ಬಂತು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿನಿ, ಯಾವ ರೀತಿಯಲ್ಲಿ ಬರೀಬೇಕಂತ. ಆರಾಮಾಗಿ ನೀವು ಯಾವುದೇ ಒಂದು ಪ್ರಶ್ನೆ ಕೇಳಿ 3 ಅಂಕವನ್ನು ಪಡೆದುಕೊಳ್ಳಬಹುದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.